ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಕೆಲವು ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ಸ್ ಅನ್ನ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸುದ್ದಿಯನ್ನು ನಾವು ನೋಡಿದ್ರೆ ಅದು ಟ್ಯಾರಿಫ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. ಇಂಡಿಯಾ ಫ್ಯೂಲಿಂಗ್ ರಷ್ಯನ್ ವಾರ್ ಮೆಷಿನ್ ವಿಲ್ ಸಬ್ಸ್ಟಾನ್ಶಿಯಲಿ ರೈಸ್ ಟ್ಯಾರಿಫ್ಸ್ ವಿತ್ ಇನ್ ನೆಕ್ಸ್ಟ್ 24 hours. ಟ್ರಂಪ್ ಮತ್ತೆ ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈಗಾಗಲೇ ಇಂಡಿಯಾದ ಮೇಲೆ ಹಾಕಿರುವಂತಹ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಮತ್ತೆ ನೆಕ್ಸ್ಟ್ 24 hours ಅಲ್ಲಿ ಸಬ್ಸ್ಟಾನ್ಶಿಯಲಿ ರೈಸ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಎಷ್ಟು ರೈಸ್ ಮಾಡ್ತೀವಿ ಅನ್ನೋದನ್ನ ಹೇಳಿಲ್ಲ. ಇವತ್ತು ಕೂಡ, ನೆನ್ನೆ ಕೂಡ ಹೇಳಿರಲಿಲ್ಲ, ಇವತ್ತು ಕೂಡ ಹೇಳಿಲ್ಲ ಇಲ್ಲಿವರೆಗೂ. ಬಟ್ ನೆಕ್ಸ್ಟ್ 24 hours ಅಲ್ಲಿ ಅಂದ್ರೆ ನಾಳೆ ಅಷ್ಟರಲ್ಲಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ತೀವಿ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಭಾರತ ಸರ್ಕಾರವನ್ನ ಒತ್ತಡಕ್ಕೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ನೀವು ಇಲ್ಲಿ ನೋಡಬಹುದು, US ಟೀಮ್ ಆಗಸ್ಟ್ 25ಕ್ಕೆ ಇಂಡಿಯಾಗೆ ಬರ್ತಾ ಇದೆ ಟ್ಯಾರಿಫ್ ನೆಗೋಸಿಯೇಷನ್ಸ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಆಡ್ಲಿಕ್ಕೆ. ಜೊತೆಗೆ 25ರಿಂದ 29ನೇ ತಾರೀಕುವರೆಗೂ ಕೂಡ ಭಾರತದಲ್ಲಿ ಮಾತುಕತೆಗಳು ನಡೆಯುತ್ತೆ. ಈ ಮಧ್ಯೆ ಈ ರೀತಿಯ ಹೇಳಿಕೆಗಳು ಕೂಡ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬರ್ತಾ ಇದೆ. ಜೊತೆಗೆ ಈ ರೀತಿಯ ಹೇಳಿಕೆಗಳು ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನೋಡಬಹುದು, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಟ್ರೇಡ್. 3 ಫ್ಲಾಶ್ ಪಾಯಿಂಟ್ಸ್ ಬಿಹೈಂಡ್ ಟ್ರಂಪ್ ರಿಲೆಂಟ್ಲೆಸ್ ಟಾರ್ಗೆಟಿಂಗ್ ಆಫ್ ಇಂಡಿಯಾ ಎಕ್ಸ್ಪ್ಲೈನ್ಡ್. 3 ಪಾಯಿಂಟ್ಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಮನಿ ಕಂಟ್ರೋಲ್ ನ ಆರ್ಟಿಕಲ್ ಇದು. ಯಾವ್ಯಾವ ಅಂತಂದ್ರೆ, ಇಂಡಿಯಾ ಡ್ರಾಸ್ ದ ಲೈನ್ ಆನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಭಾರತ ಸರ್ಕಾರ ಅನುಮತಿಯನ್ನ ಕೊಡ್ತಾ ಇಲ್ಲ ಮೊಟ್ಟ ಮೊದಲಿಗೆ. ಅದಕ್ಕೆ ಹಲವು ಕಾರಣಗಳಿದೆ. ಅಲ್ಲಿನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಎಸ್ಪೆಷಲಿ ಮಿಲ್ಕ್ ಪ್ರಾಡಕ್ಟ್ಸ್ ಏನ್ ಬರುತ್ತವೆ, ಅವುಗಳು ಜೆನೆಟಿಕಲಿ ವೆರಿಡ್ ಆಗಿರುವಂತದ್ದು ಅಂತ ಹೇಳ್ತಾರೆ. ಜೊತೆಗೆ ಅಗ್ರಿ ಪ್ರಾಡಕ್ಟ್ಸ್ ಅನ್ನ ಅಲೋ ಮಾಡೋದು ಭಾರತೀಯ ರೈತರ ಮೇಲೂ ಕೂಡ ಅಡ್ಡ ಪರಿಣಾಮವನ್ನ ಬೀರುತ್ತೆ. ಜೊತೆಗೆ ಪೊಲಿಟಿಕಲಿ ಸೆನ್ಸಿಟಿವ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಅಗ್ರಿ ಪ್ರಾಡಕ್ಟ್ಸ್ ಅನ್ನ ಭಾರತ ಸರ್ಕಾರ ಅಲೋ ಮಾಡಕ್ಕೆ ಒಪ್ಕೊಳ್ತಾ ಇಲ್ಲ. ಅದು ಒಂದು ಕಾರಣ ಇರ್ಬೋದು ಅಂತ ಹೇಳ್ತಾರೆ. ಇವೆಲ್ಲ ಪ್ರಾಬಬಿಲಿಟೀಸ್ ಅಷ್ಟೇ, ಇವೆ ಅಂತ ಏನಲ್ಲ, ಇರ್ಬೋದು, ಇಲ್ದೇನು ಇರ್ಬೋದು. ಮೊದಲಿಗೆ ಈ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ತಿದ್ದಾರೆ. ನಂತರ ಪೀಸ್ ಕ್ಲೈಮ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಕಾನ್ಫ್ಲಿಕ್ಟ್ ನ ಸೀಸ್ ಫೈರ್ ಗೆ ನಾನೇ ಕಾರಣ ಅಂತ ಹಲವು ಸಲ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಬಟ್ ಭಾರತ ಸರ್ಕಾರ ಅದನ್ನ ತಿರಸ್ಕರಿಸ್ತಾನೆ ಬಂದಿದೆ. ಅದು ಒಂದು ಕಾರಣ ಇರಬಹುದು ಭಾರತವನ್ನ ಒತ್ತಡಕ್ಕೆ ಸಿಲುಕಿಸುವಂತದ್ದು ಅಂತ ಹೇಳ್ತಿದ್ದಾರೆ. ಇನ್ನು ನೊಬೆಲ್ ಪೀಸ್ ಪ್ರೈಸ್ ಆಂಗಲ್ ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಬಹುಶಃ ಈ ಕಾರಣಗಳು ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಕಾರಣ ಆಗ್ತಿರ್ಬೋದು ಅಂತ ಹೇಳ್ತಿದೆ ಈ ಆರ್ಟಿಕಲ್. ಇದರಲ್ಲಿ ಎಷ್ಟು ಸತ್ಯ ಗೊತ್ತಿಲ್ಲ, ಬಟ್ ಪಾಸಿಬಿಲಿಟೀಸ್ ಅಂತೂ ಇರಬಹುದು. ಏನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದಾದ್ರೆ, ಫೆಡರಲ್ ರಿಸರ್ವ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತದ್ದು. ಅದರಲ್ಲೂ ಫೆಡರಲ್ ರಿಸರ್ವ್ ನ ಚೀಫ್ ಜೆರೋಮ್ ಪವೆಲ್ ಅವರ ಬಗ್ಗೆ ನೋಡಬಹುದು. ಪವೆಲ್ ಇಸ್ ಹೈಲಿ ಪೊಲಿಟಿಕಲ್, ಈಸ್ ಟೂ ಲೇಟ್ ಆನ್ ರೇಟ್ಸ್. ಈಗಾಗಲೇ ಸಾಕಷ್ಟು ಸಲ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬಂದಿದೆ. ಪವೆಲ್ ಅವರು ರೇಟ್ ಕಟ್ ಮಾಡಬೇಕು, ಪೊಲಿಟಿಕಲಿ ಥಿಂಕ್ ಮಾಡ್ತಿದ್ದಾರೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಬಟ್ ಏನೇ ಮಾತು ಹೇಳಿದ್ರು ಕೂಡ ಅದು ಜಸ್ಟ್ ಮಾತಷ್ಟೇ. ಯಾಕಂದ್ರೆ ಫೆಡರಲ್ ರಿಸರ್ವ್ ನ ಚೀಫ್ ಜೆರೋಮ್ ಪವೆಲ್ ಅವರನ್ನ ಚೇರ್ಮನ್ ಸ್ಥಾನದಿಂದ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಟ್ರಂಪ್ ಅವರಿಗೆ. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೆದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ನಮ್ಮ RBI MPC ಮೀಟಿಂಗ್ ನ ಔಟ್ಕಮ್ ಇದೆ. ಇಲ್ಲಿ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಒಂದು ಕ್ರೂಷಿಯಲ್ ಆಗುತ್ತೆ. ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಈ ರೀತಿಯ ಅಪ್ಡೇಟ್ ಗಳು ಬರ್ತಾ ಇದಾವೆ. 25% ಹಾಕಿದ್ದಾರೆ, ಇನ್ನು ಸಬ್ಸ್ಟಾನ್ಶಿಯಲಿ ಜಾಸ್ತಿ ಮಾಡ್ತೀವಿ ನೆಕ್ಸ್ಟ್ 24 hours ಅಲ್ಲಿ ಅಂತಾರೆ. ಇಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ನಮ್ಮ RBI ಯಾವ ರೀತಿ ಡಿಸಿಷನ್ ತಗೊಳುತ್ತೆ, ರೇಟ್ ಕಟ್ಗೆ ಹೋಗ್ತಾರಾ ಅಗ್ರೆಸಿವ್ ಆಗಿ, ಅಥವಾ ರೇಟ್ ಪಾಸ್ ಮಾಡ್ತಾರಾ, ತುಂಬಾನೇ ಕುತೂಹಲ ಅಂತೂ ಇದೆ ಈ ಡಿಸಿಷನ್ ನ ಮೇಲೆ. ನಾಳೆ 10:30ರಿಂದ 11 ಗಂಟೆ ಸುಮಾರಿಗೆ ಈ ಅಪ್ಡೇಟ್ ಬರುತ್ತೆ. ನಾಳೆ ನಿಮ್ಮೆಲ್ಲರ ಕಣ್ಣು ಇಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಮಾರ್ಕೆಟ್ ನ ಮೇಲೂ ಕೂಡ ಅದು ಪ್ರಭಾವ ಬೀರಬಹುದು. ಅದರಲ್ಲೂ ಈ ರೀತಿಯ ಕ್ರೂಷಿಯಲ್ ಸಂದರ್ಭದಲ್ಲಿ ಯಾವ ರೀತಿ ಡಿಸಿಷನ್ ತಗೊಳುತ್ತೆ RBI ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೊನ್ನೆ ಒಂದು ರಿಪೋರ್ಟ್ ಅನ್ನು ಕೂಡ ನೋಡಿದ್ವಿ ನಾವು. SBI ರಿಸರ್ಚ್ ಅವರು 25 basis points ರೇಟ್ ಕಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಹಿಂದಿನ ಸಲ ಜಂಬೋ ರೇಟ್ ಕಟ್ ಆಗುತ್ತೆ ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು, ಅದೇ ರೀತಿ ಆಯ್ತು. ಈ ಸಲ ಕೂಡ 25 basis points ರೇಟ್ ಕಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಆಗುತ್ತಾ ನೋಡ್ಬೇಕಾಗುತ್ತೆ. ಖಂಡಿತ ನಾಳೆ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ಆಗ್ಬೋದು, ಆಟೋ ಆಗ್ಬೋದು, ಬ್ಯಾಂಕಿಂಗ್ ಅಂಡ್ NBFCs, ಏನು ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಈ ರೀತಿಯ ಸೆಕ್ಟರ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ನಾಳೆ ಓವರ್ ಆಲ್ ಮಾರ್ಕೆಟ್ ನ ಕಣ್ಣು RBI ಪಾಲಿಸಿ ಔಟ್ಕಮ್ ಏನಿರುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ನೋಡಬಹುದು, ಬ್ಲೂಮ್ಬರ್ಗ್ ಸುಮಾರು 35 ಎಕನಾಮಿಸ್ಟ್ ಸರ್ವೆ ಮಾಡಿದೆ.
ಅದರಲ್ಲಿ 23 ಎಕನಾಮಿಸ್ಟ್ಸ್ ರೇಟ್ಸ್ ಅನ್ನ ಪಾಸ್ ಮಾಡಬಹುದು, ಅಂದ್ರೆ ಹೋಲ್ಡ್ ಮಾಡಬಹುದು. ಈಗಿನ ರೇಟ್ಸ್ ಏನಿದೆ 5.5% ಅದನ್ನೇ ಹೋಲ್ಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ಉಳಿದವರು ರೇಟ್ ಕಟ್ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಕೆಲವು ಬ್ಯಾಂಕ್ಸ್ ಕೂಡ ಇತ್ತೀಚೆಗೆ ಫೋರ್ಕಾಸ್ಟ್ ಅನ್ನ ಚೇಂಜ್ ಮಾಡಿದ್ದಾರೆ, ರೇಟ್ ಕಟ್ ಆಗ್ಬಹುದು ಅಂತ. ಸೊ ನಾಳೆ ನಮ್ಮ ಮಾರ್ಕೆಟ್ಗೆ ಒಂದು ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಾಳೆ ಪೂರ್ತಿ ಮಾರ್ಕೆಟ್ ಗಮನ ಎಸ್ಪೆಷಲಿ ಈ ಡಿಸಿಷನ್ ನ ಮೇಲೆ ಇರುತ್ತೆ. ಏನ್ ಡಿಸಿಷನ್ ಬರುತ್ತೆ, ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ನಾಳೆನೆ ನಮ್ಗೆ ಗೊತ್ತಾಗೋದು. ಏನು ನೆಕ್ಸ್ಟ್ ಸುದ್ದಿಯ ಕಡೆ ಬರೋದಾದ್ರೆ ಬೋನಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓರ್ಸ್ ಕಂಪನಿ ಆಗಸ್ಟ್ 8ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅದರಲ್ಲಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ, ಬೋನಸ್ ಕೊಡಬೇಕಾ, ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು, ಎಲ್ಲವೂ ಕೂಡ 8ನೇ ತಾರೀಕು ಡಿಸೈಡ್ ಆಗುತ್ತೆ. ಈ ಒಂದು ಅಪ್ಡೇಟ್ ಅನ್ನ ಇವತ್ತು ಕಂಪನಿ ಕೊಟ್ಟಿದೆ. ನೋಡೋಣ 8ನೇ ತಾರೀಕು ಯಾವ ಡಿಸಿಷನ್ ತಗೊಳುತ್ತೆ ಕಂಪನಿ ಅಂತ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ KPI ಗ್ರೀನ್ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 73% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ, ಇದು ಇಯರ್ ಆನ್ ಇಯರ್ ಕಂಪ್ಯಾರಿಸನ್. ಹಾಗೆ ಎಬಿಡಾದಲ್ಲಿ 58% ಅಪ್ ಆಗಿದೆ. ನಂತರ ಮಾರ್ಜಿನ್ಸ್ 29.5% ನೋಡಲಿಕ್ಕೆ ಸಿಕ್ಕಿದೆ, ಸ್ವಲ್ಪ ಡೌನ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನೆಟ್ ಪ್ರಾಫಿಟ್ ಅಲ್ಲಿ 68% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ KPI ಗ್ರೀನ್ ಮಾಡಿದೆ ನೋಡಬಹುದು. ನಂತರ ಕಂಪನಿ 700 ಕೋಟಿ ಗ್ರೀನ್ ಬಾಂಡ್ಸ್ ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಇವತ್ತು ಮಾಡಿದೆ. ನಂತರ ಅನೂಪ್ ಎಂಜಿನಿಯರಿಂಗ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 20% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಡಾ 22% ಅಪ್ ಆಗಿದೆ. ಮಾರ್ಜಿನ್ಸ್ 23% ನೋಡಲಿಕ್ಕೆ ಸಿಕ್ಕಿದೆ. ಹಾಗೆ ನೆಟ್ ಪ್ರಾಫಿಟ್ 9.3% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಅನೂಪ್ ಎಂಜಿನಿಯರಿಂಗ್ Q1 ಅಲ್ಲಿ ಮಾಡಿದೆ. ನಂತರ ಅಲೆಂಬಿಕ್ ಫಾರ್ಮಾ ರೆವಿನ್ಯೂ ನೋಡಬಹುದು ಇಯರ್ ಆನ್ ಇಯರ್ 9.5% ಅಪ್ ಆಗಿದೆ. ಎಬಿಡಾ 18% ಅಪ್ ಆಗಿದೆ. ಮಾರ್ಜಿನ್ 16.4% ಇದೆ. ಹಾಗೆ ನೆಟ್ ಪ್ರಾಫಿಟ್ 14.6% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಅಲೆಂಬಿಕ್ ಫಾರ್ಮಾ ಮಾಡಿದೆ Q1 ಅಲ್ಲಿ. ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ರೆವಿನ್ಯೂ 4.6% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಡಾ 11% ಅಪ್ ಆಗಿದೆ. ಮಾರ್ಜಿನ್ 12.1% ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 14.7% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಎಕ್ಸೈಡ್ ಇಂಡಸ್ಟ್ರೀಸ್ ಅಲ್ಲಿ. ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ರೆವಿನ್ಯೂ 9.7% ಡೌನ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಮಾರ್ಜಿನ್ 6.3% ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ. ಎಬಿಡಾ ಕೂಡ 31% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 71% ಡೌನ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಅಲ್ಲಿ. ನಂತರ ಅದಾನಿ ಪೋರ್ಟ್ಸ್ ರೆವಿನ್ಯೂ ನೋಡಬಹುದು 31% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಡಾ 29% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 6.5% ಅಪ್ ಆಗಿದೆ. ನಂತರ BLS ಇಂಟರ್ನ್ಯಾಷನಲ್ ರೆವಿನ್ಯೂ ನೋಡಬಹುದು 44% ಅಪ್ ಆಗಿದೆ. ಎಬಿಡಾ 53% ಅಪ್ ಆಗಿದೆ. ಮಾರ್ಜಿನ್ಸ್ 28.7 ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 49% ಅಪ್ ಆಗಿದೆ. ನಂತರ ಗುಜರಾತ್ ಫ್ಲೋರೋ ರೆವಿನ್ಯೂ ನೋಡಬಹುದು 8.9% ಅಪ್ ಆಗಿದೆ. ಎಬಿಡಾ 31% ಅಪ್ ಆಗಿದೆ. ಮಾರ್ಜಿನ್ 26.9% ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 70% ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಗುಜರಾತ್ ಫ್ಲೋರಾದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಎವರಿಡಿ ಇಂಡಸ್ಟ್ರೀಸ್ ರೆವಿನ್ಯೂ 7% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಡಾ ಕೂಡ ನಿಯರ್ಲಿ 8% ಅಪ್ ಆಗಿದೆ. ಮಾರ್ಜಿನ್ಸ್ 14.3% ಇದೆ. ನೆಟ್ ಪ್ರಾಫಿಟ್ 3% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಎವರಿಡಿ ಇಂಡಸ್ಟ್ರೀಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಎಂಟಾರ್ ಟೆಕ್ ನೆಟ್ ಪ್ರಾಫಿಟ್ 136% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ರೆವಿನ್ಯೂ 22% ಅಪ್ ಆಗಿದೆ. ಎಬಿಡಾ 71% ಅಪ್ ಆಗಿದೆ. ಮಾರ್ಜಿನ್ಸ್ 520 ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ. 12.9 ಇಂದ 18.1% ಗೆ ಅಪ್ ಆಗಿದೆ ಎಂಟಾರ್ ಟೆಕ್ ನ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್. ನಂತರ ಟೇಗಾ ಇಂಡಸ್ಟ್ರೀಸ್ ರೆವಿನ್ಯೂ ನೋಡಬಹುದು 4.7% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಡಾ 13% ಡೌನ್ ಇದೆ. ಮಾರ್ಜಿನ್ಸ್ 15.6% ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 3.8% ಡೌನ್ ಇದೆ. ನೆಕ್ಸ್ಟ್ ಜಿಂದಾಲ್ ಸಾ ರೆವಿನ್ಯೂ 17% ಡೌನ್ ಇದೆ. ನೆಟ್ ಪ್ರಾಫಿಟ್ 4% ಡೌನ್ ಇದೆ. ಎಬಿಡಾ 20% ಡೌನ್ ಇದೆ. ಮಾರ್ಜಿನ್ಸ್ 16.4% ಇದೆ. ನೆಕ್ಸ್ಟ್ ಟೆಕ್ಸ್ಟೈಲ್ ಮೇಜರ್ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ರೆವಿನ್ಯೂ ನೋಡಬಹುದು 2.5% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 53% ಅಪ್ ಆಗಿದೆ. ಎಬಿಡಾ 30% ಇದೆ, ಅಂದ್ರೆ ಅಪ್ ಆಗಿದೆ. ಮಾರ್ಜಿನ್ಸ್ 10.2 ಇದೆ. ಲಾಸ್ಟ್ ಇಯರ್ 8% ಇತ್ತು, ಈಗ 10.2% ಆಗಿದೆ. ನಂತರ ಗ್ಲ್ಯಾಂಡ್ ಫಾರ್ಮಾ ರೆವಿನ್ಯೂ ನೋಡಬಹುದು 7.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 50% ಅಪ್ ಆಗಿದೆ. ಎಬಿಡಾ 39% ಅಪ್ ಆಗಿದೆ. ಮಾರ್ಜಿನ್ಸ್ 24.4 ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗಿದೆ ನೋಡಬಹುದು. ನೆಕ್ಸ್ಟ್ ಬರ್ಜರ್ ಪೇಂಟ್ಸ್ ನೆಟ್ ಪ್ರಾಫಿಟ್ ನೋಡಬಹುದು 11% ಡೌನ್ ಇದೆ. ರೆವಿನ್ಯೂ 3.6% ಅಪ್ ಆಗಿದೆ. ಎಬಿಡಾ 1.1% ಅಪ್ ಆಗಿದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮಾರ್ಜಿನ್ 6.5% ಇದೆ. ಲಾಸ್ಟ್ ಇಯರ್ 6.9 ಇತ್ತು, ಈಗ 6.5 ಇದೆ. ನಂತರ ರೇಮಂಡ್ ರಿಯಾಲ್ಟಿ ಈ ನಂಬರ್ಸ್ ಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಇದು ಇಯರ್ ಆನ್ ಇಯರ್ ನೋಡಬಹುದು. ರೆವಿನ್ಯೂ 374 crores ಇದೆ.
ಲಾಸ್ಟ್ ಇಯರ್ 129 crores ಇತ್ತು. ನೆಟ್ ಪ್ರಾಫಿಟ್ 16.5 ಇದೆ. ಕಳೆದ ಸಲ ನಿಯರ್ಲಿ 7.5 ಕೋಟಿ ಇತ್ತು. ಎಬಿಡಾದಲ್ಲಿ 35% ಅಪ್ ಆಗಿದೆ. ಮಾರ್ಜಿನ್ಸ್ 6.3% ಇದೆ. ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ ನೋಡಬಹುದು ಮಾರ್ಜಿನ್ಸ್. ನಂತರ ಭಾರತಿ ಏರ್ಟೆಲ್ ರೆವೆನ್ಯೂ ನೋಡಬಹುದು 3.3% ಅಪ್ ಆಗಿದೆ. ಎಸ್ಟಿಮೇಟ್ 49,761 ಇತ್ತು, 49,462 ರಿಪೋರ್ಟ್ ಮಾಡಿದೆ. ನೆಟ್ ಪ್ರಾಫಿಟ್ 52% ಡೌನ್ ಇದೆ. ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿದೆ ಅಂತಾನೆ ಹೇಳ್ಬೋದು. 5,660 ಕೋಟಿ ರಿಪೋರ್ಟ್ ಮಾಡಿದೆ. ಎಸ್ಟಿಮೇಟ್ ಮಾಡಿದ್ರು 5,947 ಕೋಟಿನ ರಿಪೋರ್ಟ್ ಮಾಡಿದೆ. ಎಬಿಡಾ 3% ಅಪ್ ಆಗಿದೆ. ಮಾರ್ಜಿನ್ಸ್ 56.3 ಇದೆ. ಇಲ್ಲೂ ಕೂಡ ಎಸ್ಟಿಮೇಟ್ ಬೀಟ್ ಮಾಡಿದೆ ಅಂತಾನೆ ಹೇಳ್ಬೋದು. 56.23 ಎಸ್ಟಿಮೇಟ್ ಮಾಡಿದ್ದಾರೆ. 56.3 ನ ರಿಪೋರ್ಟ್ ಮಾಡಿದೆ ಕಂಪನಿ. ಎಸ್ಪೆಷಲಿ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್. ನಂತರ ಎನ್ಸಿಸಿ ರೆವೆನ್ಯೂ 6.3% ಡೌನ್ ಇದೆ. ಪ್ರಾಫಿಟ್ 8% ಡೌನ್ ಇದೆ. ಎಬಿಡಾ 5% ಡೌನ್ ಇದೆ. ಮಾರ್ಜಿನ್ಸ್ 8.8% ಇದೆ. ಏನು ಟೊರೆಂಟ್ ಪವರ್ ರೆವೆನ್ಯೂ ನೋಡಬಹುದು 12.5% ಡೌನ್ ಇದೆ. ನೆಟ್ ಪ್ರಾಫಿಟ್ 25% ಡೌನ್ ಇದೆ. ನಂತರ ಎಬಿಡಾ 20% ಡೌನ್ ಇದೆ. ಮಾರ್ಜಿನ್ಸ್ 18.8% ಇದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ. ನಂತರ ಭಾರತಿ ಎಕ್ಸಾಕಾಮ್ ರೆವೆನ್ಯೂ ಫ್ಲಾಟ್ ಇದೆ ಅಂತ ಹೇಳ್ಬೋದು, ಅಥವಾ 1% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 16% ಡೌನ್ ಇದೆ. ಎಬಿಡಾ ಕೂಡ 1% ಡೌನ್ ಇದೆ. ಮಾರ್ಜಿನ್ಸ್ 51.3% ಇದೆ. ನೆಕ್ಸ್ಟ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂನಲ್ಲಿ 8.8% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 3% ಅಪ್ ಆಗಿದೆ. ಎಬಿಡಾ ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ನೋಡಬಹುದು. ನಂತರ ಮಾರ್ಜಿನ್ಸ್ 16.4% ಇದೆ. ಲಾಸ್ಟ್ ಇಯರ್ 17.7 ಇತ್ತು. ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ನಂಬರ್ಸ್ ಅಂತಾನೆ ಹೇಳ್ಬೋದು. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇಲ್ಲಿ ನೋಡಬಹುದು ಎಟ್ ಮಿಸಸ್ ಎಸ್ಟಿಮೇಟ್ಸ್. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಲ್ಲಿ ಅಂತ. ನಂತರ ಗುಜರಾತ್ ಗ್ಯಾಸ್ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ ಡೌನ್ ಇದೆ 5.2%. ನಂತರ ಪ್ರಾಫಿಟ್ ಅಲ್ಲಿ 14% ಅಪ್ ಆಗಿದೆ. ಎಬಿಡಾ ಕೂಡ 16% ಅಪ್ ಆಗಿದೆ. ಮಾರ್ಜಿನ್ಸ್ 13.4% ಇದೆ. ನಂತರ ಶೀಲಾ ಫೋಮ್ ರೆವೆನ್ಯೂ ನೋಡಬಹುದು 1.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 84% ಡೌನ್ ಇದೆ. ಎಬಿಡಾ 26% ಅಪ್ ಆಗಿದೆ. ಮಾರ್ಜಿನ್ಸ್ 9.2 ಇದೆ. ಲಾಸ್ಟ್ ಇಯರ್ 7.4 ಇತ್ತು, ಈಗ 9.2% ಇದೆ. ನಂತರ ಕನ್ಕಾರ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ರೆವೆನ್ಯೂ ನೋಡಬಹುದು 2.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 3% ಅಪ್ ಆಗಿದೆ. ಎಬಿಡಾ 2% ಡೌನ್ ಇದೆ. ಮಾರ್ಜಿನ್ಸ್ 20.1% ಇದೆ. ಹಿಂದಿನ ಸಲ 21 ಇತ್ತು, ಈಗ 20.1 ಇದೆ. ನಂತರ ವೈಭವ್ ಗ್ಲೋಬಲ್ ರೆವೆನ್ಯೂ 7.6% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 36% ಅಪ್ ಆಗಿದೆ. ಎಬಿಡಾ 8% ಅಪ್ ಆಗಿದೆ. ಮಾರ್ಜಿನ್ಸ್ 7.6% ಇದೆ. ಇನ್ನು ನೆಕ್ಸ್ಟ್ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ಸ್ ಬಂದ ನಂತರ ಮಾರ್ಕೆಟ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇದೆಯಾ ಅಂತ ನೋಡಿದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು. ಆಸ್ ಆಫ್ ನಾವು 65 ಪಾಯಿಂಟ್ಸ್ ಅಥವಾ 0.26% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ನೆಗೆಟಿವ್ ಇದೆ ಸದ್ಯದ ಮಟ್ಟಿಗೆ ನೋಡಬಹುದು. ಇನ್ನು ನಾಳೆ ನಾನು ಅವಾಗಲೇ ಹೇಳಿದಾಗೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಬರುತ್ತೆ. ಮಾರ್ಕೆಟ್ ಗಮನ ಅಲ್ಲಿರುತ್ತೆ. ಯಾವ ರೀತಿ ಡಿಸಿಷನ್ ಬರುತ್ತೆ, ಆನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡಬಹುದು. ನಾನು ಈಗಾಗಲೇ ಕೆಲವು ಸೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿದೆ. ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ರಿಯಲ್ ಎಸ್ಟೇಟ್, ಬ್ಯಾಂಕಿಂಗ್ ಅಂಡ್ NBFCs, ಆಟೋ, ಈ ಸೆಕ್ಟರ್ ನ ಶೇರುಗಳನ್ನ ನಾಳೆ ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ರೇಟ್ಸ್ ಸೆನ್ಸಿಟಿವ್ ಇರುತ್ತವೆ, ಅವುಗಳಲ್ಲಿ ರಿಯಾಕ್ಷನ್ ಕೂಡ ಬರಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.